ಈಗ ನಾನು ಕೆಲವು ಕ್ರಿಯಾತ್ಮಕ ಆಸನಗಳನ್ನು ಮಾಡಿ ತೋರಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಎರಡು ಮೊಣಕೈಗಳನ್ನು ನಮ್ಮ ಮಂಡಿಯ ಮುಂಭಾಗ ಇಟ್ಟು 3 ಬಾರಿ ದೀರ್ಘವಾಗಿ ಉಸಿರನ್ನು ಬಿಟ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ನಮ್ಮ ಎರಡು ಹಸ್ತಗಳನ್ನು ಮಂಡಿಯ ಮುಂಭಾಗ ಇಟ್ಟು ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದರೆ ರೇಚಕ ಅಂದರೆ ಉಸಿರನ್ನು ದೀರ್ಘವಾಗಿ ಬಿಡಬೇಕು, ಪೂರಕ ಅಂದರೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಬೇಕು, ಕುಂಭಕ ಅಂದರೆ ಉಸಿರನ್ನು ಹಿಡಿದು ನಿಲ್ಲಿಸುವುದಕ್ಕೆ ಕುಂಭಕ ಅಂತ ಹೇಳ್ತಾರೆ. ಈ ಸ್ಥಿತಿನಲ್ಲಿ 3 ಬಾರಿ ರೇಚಕ ಪೂರಕ ದೀರ್ಘವಾಗಿ ಮಾಡೋಣ. ನಿಧಾನವಾಗಿ ನಮ್ಮ ಎರಡು ಹಸ್ತಗಳನ್ನು ಬೆನ್ನಿನ ಹಿಂಭಾಗ ತೆಗೆದುಕೊಂಡು ನಮ್ಮ ಮೊಣಕೈಗಳ ಕಿವಿಪಕ್ಕ ನೇರ ಇರಲಿ, ಬೆನ್ನಿಗೆ ಟಚ್ ಆಗಿರಲಿ. ಈ ಸ್ಥಿತಿಯಲ್ಲೂ ಸಹ 3 ಬಾರಿ ದೀರ್ಘವಾಗಿ ಉಸಿರನ್ನು ಬಿಟ್ಟು ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಇದಾದ ನಂತರ ಪೂರ್ಣ ಶ್ವಾಸ. ನಮ್ಮ ಎರಡೂ ಕೈಗಳನ್ನು ಅಗಲ ಮಾಡಿ ಪೂರಕ ಉಸಿರನ್ನು ತೆಗೆದುಕೊಳ್ಳುವುದಕ್ಕೆ ಪೂರಕ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕೋಣ. ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕೋಣ. ಎರಡನೆಯದು ಎರಡು ಕೈಗಳನ್ನು ಮುಂದೆ ಮಾಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಪೂರಕ ಅಂತ ಹೇಳ್ತಾರೆ. ಮತ್ತೆ ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ರೇಚಕ, ಮತ್ತೆ ಪೂರಕ ರೇಚಕ, ಪೂರಕ ರೇಚಕ. ಇದು ಮೂರನೇದು. ಎರಡು ಹಸ್ತಗಳನ್ನು ಮಂಡಿಯ ಮುಂಭಾಗ ಇಟ್ಟು ಮತ್ತೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುತ್ತಾ ಎರಡು ಹಸ್ತಗಳನ್ನು ಮೇಲೆ ಪೂರಕ ರೇಚಕ, ಪೂರಕ ಉಸಿರನ್ನು ತೆಗೆದುಕೊಳ್ಳುವುದು, ರೇಚಕ ಉಸಿರನ್ನು ಹೊರಹಾಕುವುದು. ಮತ್ತೆ ಎರಡೂ ಕೈಗಳ ಮುಂದೆ ಕೈಗಳನ್ನು ಹೆಣೆದು ಪೂರಕ ಉಸಿರನ್ನು ತೆಗೆದುಕೊಳ್ಳೋಣ, ರೇಚಕ ಉಸಿರನ್ನು ಹೊರಹಾಕೋಣ. ಪೂರಕ ರೇಚಕ ಉಸಿರನ್ನು ತೆಗೆದುಕೊಳ್ಳೋಣ, ಉಸಿರನ್ನು ಬಿಡೋಣ. ಈಗ 45 ಡಿಗ್ರೀಸ್ ಸ್ವಲ್ಪ ಮೇಲೆ ಪೂರಕ ಉಸಿರನ್ನು ತೆಗೆದುಕೊಳ್ಳೋಣ, ರೇಚಕ ಉಸಿರನ್ನು ಹೊರಹಾಕೋಣ. ಪೂರಕ ಉಸಿರನ್ನು ತೆಗೆದುಕೊಳ್ಳೋಣ, ರೇಚಕ ಉಸಿರನ್ನು ಹೊರಹಾಕೋಣ. ಈ ಎರಡೂ ಹಸ್ತಗಳನ್ನು ಈ ರೀತಿ ತೆಗೆದುಕೊಂಡು ಬಂದು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ಹಸ್ತವನ್ನು ಪಲ್ಟಾಯಿಸಿ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆ ತೆಗೆದುಕೊಂಡು ಬಂದು ನಮ್ಮ ಕಿವಿಗಳ ಪಕ್ಕ ನೇರ ಇರಬೇಕು. ಮತ್ತೆ ರೇಚಕ ಉಸಿರನ್ನು ಹೊರ ಹಾಕೋಣ. ಮತ್ತೆ ಪೂರಕ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳೋಣ, ರೇಚಕ ಉಸಿರನ್ನು ಹೊರ ಹಾಕೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ, ಮತ್ತೆ ಉಸಿರನ್ನು ಹೊರ ಹಾಕೋಣ. ಈ ಆಸನಗಳು ಕ್ರಿಯಾತ್ಮಕ ಆಸನಗಳು ಅಂತ ಹೇಳ್ತಾರೆ. ಇದನ್ನು ಎಲ್ಲ ವಯಸ್ಸಿನವರು ಮಾಡ್ಬೋದು. 8 ವರ್ಷದಿಂದ 100 ವರ್ಷ ಆಗಿರೋರು ಸಹ ಮಾಡ್ಬೋದು. ಇದನ್ನು ಪ್ರತಿಯೊಬ್ಬರೂ ಮಾಡಿದ್ರೆ ಆಸನಗಳು ನಮಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಎಲ್ಲ ಬಾಡಿಗಳು ಫ್ರೀ ಆಗುತ್ತೆ. ಆದ್ದರಿಂದ ಈ ಕ್ರಿಯಾತ್ಮಕ ಆಸನಗಳು ಮಾಡಿ ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು ಎಲ್ಲನ ಮಾಡ್ಬೋದು. ಈಗ ಕಡ್ಡಿ ಶ್ವಾಸ. ನಮ್ಮ ಬಲಗೈಯನ್ನು ಇಲ್ಲಿ ಮಣಕಟ್ಟಿಗೆ ಈ ರೀತಿ ಮಾಡ್ಕೋಬೇಕು. ಹಾಗೆ ಈ ರೀತಿ ಹಿಂದ್ಗಡೆ ಈ ರೀತಿ ತಗೋಬೇಕು. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪೂರಕ ಇದು, ರೇಚಕ ಉಸಿರನ್ನು ಹೊರ ಹಾಕುತ್ತಾ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ. ಅದೇ ರೀತಿ ಎಡಗಡೆನೂ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರ ಹಾಕುತ್ತಾ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ. ಇದೇ ಸ್ಥಿತಿಯಲ್ಲಿ 3 ಬಾರಿ ಹಣೆಯನ್ನು ನೆಲಕ್ಕೆ ಟಚ್ ಮಾಡಿ 3 ಬಾರಿ ಉಸಿರನ್ನು ದೀರ್ಘವಾಗಿ ಬಿಟ್ಟು ದೀರ್ಘವಾಗಿ ತೆಗೆದುಕೊಳ್ಳೋಣ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರೋಣ. ಈಗ ಮತ್ತೆ ಎರಡು ಹಸ್ತಗಳನ್ನು ಮುಂದೆ ನಮ್ಮ ಮಂಡಿಯ ಮುಂಭಾಗ ಚಾಚಿ ಶ್ವಾನಶ್ವಾಸ ಅಂತ ಹೇಳ್ತಾರೆ. ಈ ನಾಲಿಗೆಯನ್ನು ಹೊರಚಾಚಿ ಮತ್ತೆ ಎರಡು ಹಸ್ತಗಳನ್ನು ಮುಂದೆ ಬಂದು
ಇದು ಮಾರ್ಜಾಲ ಶ್ವಾಸ. ರೇಚಕ ಉಸಿರನ್ನು ಹೊರ ಹಾಕುತ್ತಾ ಮತ್ತೆ ಬಂದು ಉಸಿರನ್ನು ತೆಗೆದುಕೊಳ್ಳುತ್ತಾ, ಮತ್ತೆ ಉಸಿರನ್ನು ಹೊರ ಹಾಕುತ್ತಾ, ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ, ಮತ್ತೆ ಉಸಿರನ್ನು ಹೊರ ಹಾಕುತ್ತಾ, ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ ಬಂದು ಸಿಂಹ ಶ್ವಾಸ. ನಮ್ಮ ಎರಡೂ ಹಸ್ತಗಳ ನಮ್ಮ ಮಂಡಿಯ ಪಕ್ಕ ಸಿಂಹ ಗರ್ಜನೆ ಮಾಡಬೇಕು. ಈ ರೀತಿ ಸಿಂಹ ಗರ್ಜನೆ ಮಾಡಬೇಕು. ಮತ್ತೆ ಎರಡು ಹಸ್ತಗಳ ಮುಂದೆ ತೆಗೆದುಕೊಂಡು ಕೈಗಳನ್ನು ಹೆಣೆದು ನಮ್ಮ ಕತ್ತಿನ ಹಿಂಭಾಗ. ರೇಚಕ. ರೇಚಕ ಅಂದರೆ ಹೇಳಿದ್ದೀನಲ್ಲ, ಉಸಿರನ್ನು ಹೊರ ಹಾಕೋದಕ್ಕೆ ರೇಚಕ, ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಪೂರಕ. ಇದನ್ನು 3 ಬಾರಿ ಅಥವಾ 4 ಬಾರಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಹಾಗೆ ಹಿಂದೆ ಮುಂದೆ, ಹಿಂದೆ ಮುಂದೆ, ಹಿಂದೆ ಮುಂದೆ. ಬಲ ಮೊಣಕೆಯನ್ನು ಎಡಕ್ಕೆ ತಿರುಗಿಸೋಣ. 1 2 3 4 5 6. ಹಾಗೆ ನಮ್ಮ ಮೊಣಕೆಯನ್ನು ಎಡ ಮಂಡಿಗೆ ತಾಗಿಸ್ಬೇಕು. 1 2 3 4 5 6. ಹಾಗೆ ಎರಡೂ ಕೈಗಳನ್ನು ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಮಾಡೋಣ. ಪೂರಕ, ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳೋಣ. ಪೂರಕ. ರೇಚಕ, ಉಸಿರನ್ನ ದೀರ್ಘವಾಗಿ ಹೊರ ಹಾಕೋಣ. ಪೂರಕ, ರೇಚಕ, ಪೂರಕ, ರೇಚಕ. ನಿಧಾನವಾಗಿ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಕೈಗಳ ನಿಲ್ಲಿಸಿ ದಂಡಾಸನ ಸ್ಥಿತಿಗೆ ಬರೋಣ. ದಂಡಾಸನ ಸ್ಥಿತಿ. ನಮ್ಮ ಎರಡು ಕಾಳುಗಳು ಸ್ಟ್ರೈಟ್ ಆಗಿರಬೇಕು, ಇದಕ್ಕೆ ನೆಲಕ್ಕೆ ಟಚ್ ಆಗಿರಬೇಕು. ಈಗ ಕಾಲು ಬೆರಳು, ಪಾದ, ಹಸ್ತ, ಅಂಗುಲಿ ಚಾಲನೆ. ನಮ್ಮ ಪಾದಗಳ ಬೆರಳು ಮತ್ತು ಕೈ ಬೆರಳುಗಳನ್ನು ಚೆನ್ನಾಗಿ ಆಡಿಸ್ಬೇಕು. ಇದು ಎಲ್ಲ ವಯಸ್ಸಿನವರು ಮಾಡ್ಬೋದು. ಈಗ ಹಸ್ತ ಪಾದ ಚಾಲನೆ. 2 ಹಸ್ತ 2 ಪಾದಗಳನ್ನು ಹಿಂದೆ ಮುಂದೆ. ಈಗ ಪಾರ್ಶ್ವ, ಎಡಕ್ಕೆ ಪಾರ್ಶ್ವ, ಬಲ, ಎಡ, ಬಲ, ಎಡ, ಬಲ, ಎಡ, ಬಲ. ಈಗ ವೃತ್ತಾಕಾರವಾಗಿ ಸವ್ಯ ಅಂತ ಹೇಳ್ತಾರೆ. ಭ್ರಮಣ, ಸವ್ಯ. ಮತ್ತೆ ರಿವರ್ಸ್, ಅಪಸವ್ಯ. ಮತ್ತೆ ಕಾಲಿನ ಹಿಮ್ಮಡಿಯನ್ನು ಅಗಲ ಮಾಡಿ ಒಳಗಡೆಯಿಂದ 1 2 3 4 5. ರಿವರ್ಸ್ 5 4 3 2 1. ಮತ್ತೆ ಕಾಲುಗಳನ್ನು ಸೇರಿಸೋಣ. ಮುಂದಿನ ಆಸನ ಜಾನುಸಂಧಿ ಚಾಲನೆ. ಮುಂದಿನ ಕ್ರಿಯಾತ್ಮಕ ಆಸನ. ಪೂರಕ, ಉಸಿರನ್ನು ತೆಗೆದುಕೊಳ್ಳೋದು. ರೇಚಕ, ಉಸಿರನ್ನು ಹೊರ ಹಾಕೋದು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಅದೇ ರೀತಿ ಎಡಗಾಲನ್ನ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಜಾನುಸಂಧಿ ಭ್ರಮಣ. ನಮ್ಮ ಕೈಯನ್ನು ಈ ರೀತಿ ಇಟ್ಕೊಂಡು ಎಡ ಹಸ್ತ ನಮ್ಮ ಮಂಡಿ ಚಿಪ್ ಮೇಲಿರಲಿ. ವೃತ್ತಾಕಾರವಾಗಿ 1 2 3 4 5. ರಿವರ್ಸ್ 5 4 3 2 1. ಅದೇ ರೀತಿ ಎಡಗಾಲು 1 2 3 4 5. ರಿವರ್ಸ್ 5 4 3 2 1. ಮತ್ತೆ ಚೆನ್ನಾಗಿ ಮಂಡಿಗಳನ್ನು ಒದರೋಣ. ಇದು ಮಾಡೋದ್ರಿಂದ ನಮ್ಮ ಮಂಡಿ ಚಿಪ್ಪು, ಮಂಡಿ ನೋವು ಇರ್ತದಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಮಂಡಿ ನೋವು, ಆಮೇಲೆ ಪ್ರತಿಯೊಂದು ಸ್ಟ್ರೈಟ್ ಆಗಿರ್ಬೇಕು. ಇದನ್ನು ಎರಡೂ ಮಂಡಿ ಚಿಪ್ ನೋವು ಆಗುತ್ತೆ. ಮತ್ತು ಇನ್ನೂ ಅನೇಕ ತರಹ ಕಾಯಿಲೆಗಳು ವಾಸಿ ಆಗೋದಕ್ಕೆ ಅವಕಾಶ ಇದೆ. ಈಗ ಉರುಸಂಧಿ ಚಾಲನೆ. ಹತ್ತಿರ, ಪಕ್ಕ, ಮೇಲೆ, ಮುಂದೆ. 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 ಅದೇ ರೀತಿ ಎಡಗಾಲು. ಹತ್ತಿರ, ಪಕ್ಕ,
ಮೇಲೆ ಮುಂದೆ, ಹತ್ತಿರ ಪಕ್ಕ ಮೇಲೆ ಮುಂದೆ, ಹತ್ತಿರ ಪಕ್ಕ ಮೇಲೆ ಮುಂದೆ. ಮುಂದಿನ ಕ್ರಿಯಾತ್ಮಕ ಆಸನ, ನಮ್ಮ ಬಲಗಾಲನ್ನು ಎಡತೊಡೆಯ ಮೇಲೆ ಇಟ್ಕೋಬೇಕು. ಎಡತೊಳೆ ಇಟ್ಕೊಂಡು ನಮ್ಮ ಮಂಡಿನ ನೆಲಕ್ಕೆ ಟಚ್ ಆಗೋ ಹಾಗೆ ಶಬ್ದ ಬರುವ ರೀತಿ ಹಾಗೆ ಉಸಿರು ಹೊರ ಹಾಕುತ್ತಾ ನಮ್ಮ ಮಂಡಿಗೆ ನಮ್ಮ ಗಲ್ಲ ಟಚ್ ಆಗಬೇಕು. ಅದೇ ರೀತಿ ಎಡಗಾಲು ಮಂಡಿನ ಚೆನ್ನಾಗಿ ಆಡಿಸಿ, ಕೀಲು ನೋವು, ಮಂಡಿ ನೋವು ಪ್ರತಿಯೊಂದಕ್ಕೆ ಅನುಕೂಲ ಆಗುತ್ತೆ. ಇದು ವಯಸ್ಸಾಗಿರೋರಿಗೆ, ಹುಡುಗರಿಗೆ, ಪ್ರತಿಯೊಬ್ಬರಿಗೂ. ಆಮೇಲೆ ಆಸನಗಳು ಮಾಡೋದಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ಇವೆಲ್ಲ ಮಾಡೋದ್ರಿಂದ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಇದು. ಈಗ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ರಿಲೀಸ್. ಮತ್ತೆ ದಂಡಾಸನ ಸ್ಥಿತಿಗೆ ಬರೋಣ. ಈಗ ನಮ್ಮ ಬಲಗಾಲನ ಹೆಬ್ಬೆರಳನ್ನ ಇಟ್ಕೊಂಡು ವೃತ್ತಾಕಾರವಾಗಿ 1 2 3 4 5 ರಿವರ್ಸ್ 5 4 3 2 1 ಅದರ್ ಸೈಡ್ 1 2 3 4 5 ರಿವರ್ಸ್ 5 4 3 2 1 ದಂಡಾಸನ ಸ್ಥಿತಿ. ಈಗ ಕಟಿ ಭ್ರಮಣ. ಎರಡೂ ಕೈಗಳನ್ನು ಹೆಣೆದು ನಮಗೆಷ್ಟು ಸಾಧ್ಯ ಅಷ್ಟು ಹಿಂದಕ್ಕೆ ಹೋಗಬೇಕು. 1 2 3 4 5 ರಿವರ್ಸ್ 5 4 3 2 1 ಇದೆಲ್ಲ ಕುಳಿತು ಮಾಡೋ ಆಸನ. ಈಗ ನಿಂತು ಮಾಡೋ ಆಸನ ಸ್ವಲ್ಪ ಅದನ್ನು ಮಾಡಿಸ್ತೀನಿ, ನಿಂತು ಮಾಡೋ ಆಸನಗಳನ್ನು. ಈಗ ನೆಕ್ಸ್ಟು ನಿಂತು ಮಾಡುವ ಆಸನಗಳನ್ನು ಸ್ವಲ್ಪ ತೋರಿಸ್ತೀನಿ. ನಮ್ಮ ಕೈಗಳನ್ನು ಹುರಿದೆ ಹಾಗೆ ಕಾಲುಗಳನ್ನು ಮಡಿಚಿ ನಿಧಾನವಾಗಿ ಹಾಗೆ ಮೇಲೆ ಬಂದು, ಕೈಗಳನ್ನು ಹುರಿದು ಹಾಗೆ ಮೇಲೆ ಬರಬೇಕು. ನಿಧಾನವಾಗಿ ಈ ರೀತಿ ಬಂದು ಈಗ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ನಮ್ಮ ಎರಡೂ ಪಾದಗಳನ್ನು ಸೇರಿಸಿರ್ಬೇಕು. ಎರಡೂ ಪಾದಗಳನ್ನು ಸೇರಿಸಿ ನಮ್ಮ ಎರಡು ಕೈಗಳು ಪಕ್ಕ ಇರಬೇಕು. ನಮ್ಮ ಎರಡೂ ಪಾದಗಳು ಸೇರಿರಬೇಕು, ಹೆಬ್ಬೆರಳುಗಳು ಸೇರಿರಬೇಕು, ಕಾಲು ಹಿಂಬಡಿನೂ ಸೇರಿರಬೇಕು. ನಮ್ಮ ಇಡೀ ದೇಹದ ಭಾರವನ್ನು ನಮ್ಮ ಎರಡೂ ಪಾದಗಳ ಮೇಲೆ ಇಟ್ಟಿರಬೇಕು. ಕೆಲವರಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋಕ್ಕೆ ಬರೋಲ್ಲ ನೋಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಅವರ ಚಪ್ಪಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಸರಿಯಾಗಿ ಮಾಡ್ತಿದ್ದಾರಲ್ಲ ಅಂತ. ಆ ಚಪ್ಪಲಿಗಳು ಏನಾಗುತ್ತೆ, ಒಂದೊಂದು ಕಡೆ ಸೌದೋಗಿರುತ್ತೆ, ಒಂದು ಕಡೆ ಎಡಗಡೆ ಸೋದಿರುತ್ತೆ, ಇಲ್ಲ ಬಲಗಡೆ ಸೋದಿರುತ್ತೆ, ಇಲ್ಲ ಮುಂದ್ಗಡೆ ಸೋದಿರುತ್ತೆ. ಯಾಕೆಂದರೆ ಅವ್ರು ನಿಂತ್ಕೊಳ್ಳೋಕ್ಕೆ ಬರದೇ ಇರೋದ್ರಿಂದ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸಮಸ್ಥಿತಿನ ಕರೆಕ್ಟಾಗಿ ಮಾಡಬೇಕು. ನಮ್ಮ ಎರಡೂ ಕೈ ಕಾಲುಗಳನ್ನು ಜೋಡಿಸಿ ನಮ್ಮ ಎರಡೂ ಕೈ ಹಸ್ತಗಳು ನಮ್ಮ ತೊಡೆಯ ಪಕ್ಕ ಇರಬೇಕು. ಈಗ ನಮ್ಮ ಎರಡೂ ಕೈಗಳನ್ನು ಈ ಥರ ಸೊಂಟದ ಮೇಲಿಟ್ಟು ಪಾದ ವೃತ್ತಾಸನ. ನಮ್ಮ ಬಲಗಾಲನ್ನು ನಿಧಾನವಾಗಿ 60 ಡಿಗ್ರಿ ತೆಗೆದುಕೊಂಡು ವೃತ್ತಾಕಾರವಾಗಿ 1 2 3 4 5 ರಿವರ್ಸ್ 5 4 3 2 1 ಅದೇ ರೀತಿ ಎಡಗಾಲು 1 2 3 4 5 ರಿವರ್ಸ್ 5 4 3 2 1 ಹಾಗೆ ಬ್ಯಾಕ್ ಸೈಡ್ 1 2 3 4 5 ರಿವರ್ಸ್ 5 4 3 2 1 ಅದರ್ ಸೈಡ್ 1 2 3 4 5 ರಿವರ್ಸ್ 5 4 3 2 1 ರಿಲೀಸ್. ಸಮಸ್ಥಿತಿ. ಬಲಗಾಲ ಸೈಕಲ್ ಪೆಟ್ಲಿ ಹೊಡಿ ರೀತಿ 1 2 3 4 5 ರಿವರ್ಸ್ 5 4 3 2 1 ಅದೇ ರೀತಿ ಎಡಗಾಲು 1 2 3 4 5 ರಿವರ್ಸ್ 5 4 3 2 1 ಸಮಸ್ಥಿತಿ.
ನೆಕ್ಸ್ಟ್ ನಮ್ಮ ಎರಡು ಹಸ್ತಗಳನ್ನು ನಮ್ಮ ಮಂಡಿ ಚಿಪ್ ಮೇಲೆ ತೊಗೊಂಡು ಮಂಡಿನ ರೊಟೇಟ್ ಮಾಡಬೇಕು. ಇದು ಮಾಡೋದ್ರಿಂದ ನಮ್ಮ ಮಂಡಿ ನೋವಿಗೆಲ್ಲ ಅನುಕೂಲ ಆಗುತ್ತೆ. 1 2 3 4 5 ರಿವರ್ಸ್ 5 4 3 2 1. ಹಾಗೆ ನಿಧಾನ ಮೇಲೆ ಬಂದು ಸೊಂಟಕ್ಕೆ ಚಾಲನೆ. ಸೊಂಟ ನೋವು ಎಲ್ಲ ಹೋಗುತ್ತೆ. 2 3 4 5 ರಿವರ್ಸ್ 5 4 3 2 1. ನಮ್ಮ ದೇಹದ ಸುತ್ತಲಿನ ಕೊಬ್ಬು ಸೊಂಟ ನೋವಿಗೆಲ್ಲ ಇದು ಅನುಕೂಲಕರವಾದ ಚಾಲನೆ. ಹಾಗೆ ನಮ್ಮ ಕತ್ತಿಗೆ ಚಾಲನೆ ಕೊಡೋಣ. ಕತ್ತನ್ನು ಮೇಲೆ ಕೆಳಗೆ, ಪೂರಕ ರೇಚಕ. ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಹೊರ ಹಾಕೋದು. ಹಾಗೆ ನಿಧಾನವಾಗಿ ಬಲಕ್ಕೆ ಚಲಿಸಿ, ಕಣ್ಣನ್ನು ಮೇಲೆ ಕೆಳಗಡೆ, ತಲೆಯ ಮೇಲೆ ಕೆಳಗಡೆ ಇರಲಿ. ಕಣ್ಣುಗುಡ್ಡೆಗಳು ಸಹ ಮೇಲಿಂದ ಕೆಳಗೆ, ಕೆಳಗಡೆದ ಮೇಲಕ್ಕೆ. ಅದೇ ರೀತಿ ಎಡಕ್ಕೆ. ಹಾಗೆ ಎಡದಿಂದ ನಿಧಾನವಾಗಿ ಬಲಕ್ಕೆ, ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡ. ಈಗ ಭ್ರಮಣ ವೃತ್ತಾಕಾರವಾಗಿ ರಿವರ್ಸ್. ಇದು ಪ್ರತಿಯೊಬ್ಬರು ಮಾಡಬೇಕಾದ್ದು. ಕತ್ತು ನೋವು ಇದ್ದರೆ ಕತ್ತು ನೋವು ಹೋಗುತ್ತೆ, ಕತ್ತು ನೋವು ಬರೋದಿಲ್ಲ ಇದು ಮಾಡೋದ್ರಿಂದ. ಆದ್ದರಿಂದ ಇದು ನೆಕ್ ಎಕ್ಸಸೈಸ್ ಮಾಡಬೇಕು. ಅದೇ ರೀತಿ ಮತ್ತೆ ಸಮಸ್ಥಿತಿಯಲ್ಲಿ ನೇತ್ರ ಚಾಲನೆ. ನಮ್ಮ ಕಣ್ಣುಗುಡ್ಡೆಗಳನ್ನು ಮಾತ್ರ ನಮ್ಮ ತಲೆ ಕೆಲಸ ಕೊಡಬಾರ್ದು, ಬರೀ ಕಣ್ಣುಗುಡ್ಡೆಗಳಿಗೆ ಮೇಲೆ ಕೆಳಗೆ ಮಾಡಬೇಕು. ಕಣ್ಣುಗುಡ್ಡೆಗಳನ್ನು ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಅದೇ ರೀತಿ ಕಣ್ಣುಗುಡ್ಡೆಗಳನ್ನು ಮಾತ್ರ ಬಲಕ್ಕೆ ತೆಗೆದುಕೊಂಡು ಹೋಗಬೇಕು. ಕಣ್ಣುಗುಡ್ಡೆಗಳ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಅದೇ ರೀತಿ ನಿಧಾನವಾಗಿ ಎಡಕ್ಕೆ ಕಣ್ಣುಗುಡ್ಡೆಗಳನ್ನು ಚಲಿಸಿ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ನಿಧಾನವಾಗಿ ಕಣ್ಣುಗುಡ್ಡೆಗಳನ್ನು ಎಡದಿಂದ ಬಲ, ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡ. ಹೀಗೆ ವೃತ್ತಾಕಾರವಾಗಿ ಕಣ್ಣುಗುಡ್ಡೆಗಳನ್ನು ಮಾತ್ರ ವೃತ್ತಾಕಾರವಾಗಿ ತಿರುಗಿಸೋಣ 4 ರಿಂದ 5 ಬಾರಿ. ರಿವರ್ಸ್. ಈಗ ನೇರ ದೃಷ್ಟಿ. ಕಣ್ಣುಗಳನ್ನು ಮುಚ್ಚೋಣ. ಕೈಗಳನ್ನು ಪರಸ್ಪರ ಶಾಖ ಬರುವಂತೆ ತಿಗ್ಗಿ ಕಣ್ಣುಗಳಿಗೆ ಮೃದುವಾಗಿ ಸ್ಪರ್ಶ ಮಾಡೋಣ. ಮತ್ತೊಂದು ಬಾರಿ, ಮತ್ತೊಂದು ಬಾರಿ ಕಿವಿಗಳಿಗೆ. ನೇತ್ರ ಚಾಲನೆ ಯಾತಿಗೆ ಮಾಡಬೇಕು ಅಂದರೆ, ಕಣ್ಣು ದೃಷ್ಟಿ, ಸಮೀಪ ದೃಷ್ಟಿ, ದೂರದೃಷ್ಟಿ ಎರಡೂ ಬರುತ್ತೆ ವಯಸ್ಸಾದಂಗೆಲ್ಲ. ಅದು ಬರದೇ ತಡೆಗಟ್ಬೋದು. ಸುಮಾರು ಒಂದು 30 ವರ್ಷ 40 ವರ್ಷ ಆಗಿದೆ ಅದು ಸಮೀಪ ದೃಷ್ಟಿ ಬಂದು. ಆವಾಗ ಯಾವ ಪಾಯಿಂಟ್ ಇತ್ತೋ -5 ಪಾಯಿಂಟ್ ಇತ್ತೋ ಅದೇ ಇವತ್ತೂ ಅದೇ ಇದೆ. ಇದು ಮಾಡದೇ ಇದ್ದಿದ್ರೆ ಪಾಯಿಂಟ್ ರೈಸ್ ಆಗ್ತಾ ಹೋಗುತ್ತೆ. -0.5 -0.6 ಆ ಥರ ಏರ್ಕೊಂಡು ಆಗ್ತಾ ಹೋಗುತ್ತೆ. ಅದನ್ನು ತಡೆಗಟ್ಬೋದು. ಆದ್ದರಿಂದ ಈ ನೇತ್ರ ಚಾಲನೆ ಮಾಡೋದ್ರಿಂದ ಇದು ಬಹಳ ಅನುಕೂಲಕರವಾದ ಒಂದು ಕ್ರಿಯೆ. ಈಗ ಎರಡೂ ಕಾಲುಗಳನ್ನು 3 ರಿಂದ 3.5 ಅಡಿ ಅಗಲ ಮಾಡೋಣ. ಮುಖದ ಒತ್ತಿ ನಮ್ಮ ಎರಡು ಹಸ್ತಗಳನ್ನು ನಮ್ಮ ಮಂಡಿ ಮೇಲೆ ಇಟ್ಕೊಂಡು ಬಾಯಿನಿಂದ ಉಸಿರು ಹೊರ ಹಾಕಬೇಕು. ಹಾಗೆ ಪ್ರಸಾರಿತ ಎರಡೂ ಕೈಗಳನ್ನು ಮೇಲೆ ಮಾಡಿ ಉಸಿರನ್ನು ಹೊರ ಹಾಕುತ್ತಾ 1 2 3 4 5 ಹಾಗೆ ಪಾರ್ಶ್ವ 1 2
3, 4, 5, 6, ರಿಲೀಸ್. ಹಾಗೆ ತ್ರಿಕೋನದಲ್ಲಿ ಚಾಲನೆ 1, 2, 3, 4, 5, 6, 7, 8, 9, 10. ಹಾಗೆ ನಿಧಾನ ಮೇಲೆ ಬರುತ್ತಾ ನಮ್ಮ ಎರಡೂ ಕೈಗಳನ್ನು ಮುಂದೆ ಮಾಡೋಣ. ಎರಡೂ ಹಸ್ತಗಳನ್ನು ಬಲಗಡೆಗೆ, ತಲೆ ಎಡಗಡೆಗೆ. 1, 2, 3, 4, 5, 6. ಮತ್ತೆರಡು ಕೈಗಳನ್ನು ಉಲ್ಟಾ ಮಾಡಿ. 1, 2, 3, 4, 5, 6. ಈಗ ನೇರ 1, 2, 3, 4, 5, 6, ರಿಲೀಸ್. ಈಗ ಕುಳಿತು ಮಾಡುವ ಆಸನ. ನಿಧಾನವಾಗಿ ಹಾಗೆ ಕೂತ್ಕೊಂಡು ಪದ್ಮಾಸನ, ದಂಡಾಸನ ಸ್ಥಿತಿಗೆ ಬಂದು ಜಾನುಸಂಧಿ ಚಾಲನೆ. ಬಲಗಾಲು ಸ್ಟ್ರೈಟ್ ಇರುತ್ತೆ. ಎಡಗಾಲನ್ನು ನಿಧಾನವಾಗಿ ನಮ್ಮ ಮೂಲ ಸ್ಥಾನಕ್ಕೆ ಪಾದವನ್ನು ತೆಗೆದುಕೊಂಡು ಬಂದು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ, ಉಸಿರನ್ನು ಹೊರ ಹಾಕುತ್ತಾ ನಮ್ಮ ಕಾಲನ್ನು ಹೆಬ್ಬೆರಳಿಟ್ಕೊಂಡು ಈ ಸ್ಥಿತಿನಲ್ಲಿ ಒಂದು 5 ನಿಮಿಷಗಳ 5 ಸೆಕೆಂಡ್ಗಳ ಕಾಲ ಹೀಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಇಳಿಸಿ ಕಾಲನ್ನು ಚೇಂಜ್ ಮಾಡ್ಕೊಳ್ಳೋಣ. ಎಡಗಾಲ ಸ್ಟ್ರೈಟ್ ಇರಲಿ, ಬಲಪಾದವನ್ನು ಎಡ ತೊಡೆಯ ಪಕ್ಕ. ಅದೇ ರೀತಿಗ ಬಲಗಡೆ ಮಾಡೋದೇ ರೀತಿಯೇ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳ ಮೇಲೆ ಉಸಿರನ್ನು ಹೊರ ಹಾಕುತ್ತಾ ನಮ್ಮ ಹಣೆಯನ್ನು ಮಂಡಿ ಚಪ್ಪಕದ ಹಾಕ್ಸೋಣ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನು ಹೊರ ಹಾಕುತ್ತಾ ಕೈ ಇಳಿಸೋಣ. ಈಗ ಮುಂದಿನ ಆಸನ ಸುಪ್ತ ಯೋಗ ದಂಡಾಸನ. ನಮ್ಮ ಎಡಗಾಲಿನ ಹೆಬ್ಬೆರಳನ್ನು ನಮ್ಮ ಬಲಗೈಯಿಂದ ಇಟ್ಕೊಂಡು ನಮ್ಮ ಎಡ ಹಸ್ತ ಎಡ ಪಾದದ ಪಕ್ಕ ಹೋಗಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡು ಬಲಗಾಲಿನ ಹೆಬ್ಬೆರಳನ್ನ ಇಟ್ಕೊಂಡು ನಮ್ಮ ಕಾಲಿನ ಇಮಿಡಿಗೆ ಮಂಡಿ ಚಿಪ್ಪು ಸೇರಿಸಿ ಬಲಗೈ ನಿಂದಿಗೆ ತೆಗೆದುಕೊಂಡು ಹೋಗಿ ಹೊಡಬೇಕು. ಈಗ ಏಕಪಾದ ಗಾಲವಾಸನ ಮಾಡಿ. ಈಗ ಹಾರ್ಟ್ ಪ್ರಾಬ್ಲಮ್ಗೆ ಒಂದು ಉಪಯುಕ್ತವಾದ ಕ್ಲಾಪ್ಸ್ ಒಂದು ಹೇಳ್ಕೊಡ್ತೀನಿ. 1, 2, 3, 4, 5, 6, 7, 8, 9, 10, 12, 13, 14, 15, 16, 17, 18, 19, 20. ಈ ಕೈಗಳ ಮುಷ್ಟಿ ಇರಲಿ. 1, 2, 3, 4, 5, 6, 7, 8, 9, 10. ಅದರ್ ಸೈಡ್ 1, 2, 3, 4, 5, 6, 7, 8, 9, 10. ಎರಡೂ ಕೈಗಳ ಮುಷ್ಟಿ ಇರಲಿ. 1, 2, 3, 4, 5, 6, 7, 8, 9, 10. ಹಾಗೆ 1, 2, 3, 4, 5, 6, 7, 8, 9, 10. ಹಾಗೆ ಬೆರಳುಗಳಿಗೆ 1, 2, 3, 4, 5, 6, 7, 8, 9, 10. ಎಲ್ಲ ಬೆರಳುಗಳೇ 1, 2, 3, 4, 5, 6, 7, 8, 9, 10. ಹಾಗೆ 1, 2, 3, 4, 5, 6, 7, 8, 9, 10. ಹಾಗೆ 1, 2, 3, 4, 5, 6, 7, 8, 9, 10. ಇಲ್ಲಿವರೆಗೂ ನಾನು ಮಾಡಿರತಕ್ಕಂಥ ಕ್ರಿಯಾತ್ಮಕ ಆಸನಗಳು, ನಿಂತು ಮಾಡುವ ಆಸನ, ಕುಳಿತಿರುವ ಆಸನಗಳನ್ನು ವೀಕ್ಷಿಸಿದ್ದೀರಿ. ಇವೆಲ್ಲವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಮತ್ತು ಬಸವ ಟಿವಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ನಮನಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.